ಒಬ್ಬರು ಅಲ್ಲಿ ಬಂದು ಸೆರಾಕೆರಲ್ಲಿ ಟ್ರೀಟ್ಮೆಂಟ್ ತೊಗೊಳ್ತಾ ಇದ್ರು. ಅದಕ್ಕೆ ಅವರು ನನ್ನ ಪ್ರಾಬ್ಲಮ್ ನೋಡ್ಬಿಟ್ಟು ನೀವು ಅಲ್ಲಿಗೆ ಹೋದರೆ ಸರಿ ಹೋಗುತ್ತೆ ಅಂದ್ಬಿಟ್ಟು ಅಂದರು. ಅದಕ್ಕೋಸ್ಕರ ನಾನು ಅಲ್ಲಿಗೆ ಸೆರಾಕೆರಿಗೆ ಬಂದ್ರಿ. ಓಕೆಪ್ಪ, ಏನು ತೊಂದರೆಯಿಂದ ನೀವು ನಮ್ಮ ಸೆರಾಕೆರಿಗೆ ಬಂದ್ರಿ? ನಂಗೆ ಮೈನು ಒಂದು ಸ್ವಲ್ಪ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇತ್ತು, ಮತ್ತು ಕಾಲು ನೋವು, ಇದು ಸೊಂಟ ನೋವು ಇದ್ದಿತ್ತು. ಅದಕ್ಕೋಸ್ಕರ ಬಂದೆ. ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಇದೆ, ಕಾಲು ನೋವಿದೆ, ಸೊಂಟ ನೋವಿದೆ, ಅದಕ್ಕೋಸ್ಕರ ನೀವು ಸೆರಾಕೆರಿಗೆ ಬಂದ್ರಿ. ಬಿ ಪಿ ಇದೆ ಅಂತ ಹೇಳಿದ್ರಲ್ಲಪ್ಪ? ಸ್ವಲ್ಪ ಬಿ ಪಿ ಸ್ವಲ್ಪ ಬಿ ಪಿ ಇತ್ತು ಅಂತ ಹೇಳಿ ಬಂದ್ರಿ. ಓಕೆಪ್ಪ, ಇವಾಗ ನಿಮಗೆ ಗ್ಯಾಸ್ಟ್ರಿಕ್ ಆಗ್ಬೋದು, ಬಿ ಪಿಗೆ ಮತ್ತು ಇದಕ್ಕೆಲ್ಲ ತೊಂದರೆಗೆ ಹೊರಗಡೆ ಡಾಕ್ಟರ್ ಹತ್ರ ಎಲ್ಲ ತೋರಿಸ್ಕೊಂಡಿದ್ದೆ. ಅದಕ್ಕೆಲ್ಲ ನಾನು ಔಷಧಿನೂ ತೊಗೊಳ್ತಾ ಇದ್ದೆ. ಆಮೇಲೆ ಸೆರಾಕೆರಿಗೆ ಬಂದಾದ್ಮೇಲೆ ಜೇಡ್ ವಾಟರು ಅವೆಲ್ಲ ತೊಗೊಂಡಾದ್ಮೇಲೆ ಬಿ ಪಿನೂ ಕಡಿಮೆ ಆಯಿತು, ಮತ್ತು ಗ್ಯಾಸ್ಟ್ರಿಕ್ ಇವಾಗ ಮರ್ತೇ ಹೋದಾಗ ಆಗಿಬಿಟ್ಟಿದೆ. ಇವಾಗ ಅಷ್ಟೊಂದು ಇಲ್ಲವೇ ಇಲ್ಲ ಆಗಿದೆ ಅಂತ ಗ್ಯಾರಂಟಿ. ಇವಾಗ ಹೊರಗಡೆ ಎಷ್ಟು ಅಮೌಂಟ್ ಖರ್ಚು ಮಾಡಿದ್ದೀರಪ್ಪ ನೀವು ನಿಮ್ಮ ತೊಂದರೆಗಳಿಗೆ? ಎಷ್ಟೋ ವರ್ಷಗಳಿಂದ ಮಾಡ್ಕೊಂಡು ಬಂದಿರೋದ್ರಿಂದ. ಎಷ್ಟು ವರ್ಷದಿಂದ ಇತ್ತಪ್ಪ ನಿಮಗೆ ಗ್ಯಾಸ್ಟ್ರಿಕ್ಕು ನಂಗೊಂದು 8-10 ವರ್ಷದಿಂದನೇ ಇತ್ತು. 8-10 ವರ್ಷದಿಂದ ಗ್ಯಾಸ್ಟ್ರಿಕ್ ಇತ್ತು. ಅದಕ್ಕೆಲ್ಲ ಹೊರಗಡೆ ಡಾಕ್ಟರ್ ಹತ್ರ ಎಲ್ಲ ತೊಗೊಂಡು ಎಲ್ಲ ಆಯಿತು. ಜಾಸ್ತಿ ಆಗಿಬಿಟ್ಟಿತ್ತು. ಇವಾಗ ಒಂದು 5 ವರ್ಷದಿಂದ ಕೊರೋನಾ ಟೈಮಲ್ಲಿ ತುಂಬ ಜಾಸ್ತಿ ಆಗಿಬಿಟ್ಟು ಅದೆಲ್ಲ ಆಗಿತ್ತು. ಆವಾಗ ತಿರ್ಗಿ ಔಷಧಿಗಳೆಲ್ಲ ತೊಗೊಂಡು ಎಲ್ಲ ಆಯಿತು. ಅದೆಲ್ಲ ನಾನು ಸುಮಾರು ಒಂದು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ದೀನಿ. ಅದಕ್ಕೂ ನಾನು ಅದು ಇಷ್ಟು ವರ್ಷದಲ್ಲಿ ಖರ್ಚು ಮಾಡಿದ್ರು ಕೂಡ ನಿಮ್ಮ ತೊಂದರೆ ಗುಣ ಆಗಿರಲಿಲ್ಲ. ಸ್ವಲ್ಪ ಇದಕ್ಕೆ ಬಂದಮೇಲೆ ಇವಾಗೆಲ್ಲ ನಾನು ಗ್ಯಾಸ್ಟ್ರಿಕ್ದು ಅಷ್ಟೊಂದು ಇಲ್ವೇ ಇಲ್ಲ ಅಂತ ಕಂಪ್ಲೀಟ್ ಆಗಿ ಗುಣ ಆಗ್ಬಿಟ್ಟಿದೆ ಅಂತ. ಓಕೆಪ್ಪ, ಒಳ್ಳೆ ವಿಷಯ. ಬಿ ಪಿ ನಾರ್ಮಲ್ ಇದೆಯಪ್ಪ? ಬಿ ಪಿ ನಾರ್ಮಲ್ಗೆ ಬಂದಿದೆ. ಸ್ವಲ್ಪ ಜಾಸ್ತಿ ಇತ್ತು, ಇವಾಗ ನಾರ್ಮಲ್ನ ಮೇಂಟೈನ್ ಆಗ್ತಾ ಇದೆ. ಅದು ಸೆರಾಕೆರಿಗೆ ಬಂದಾದ್ಮೇಲೆ ಅದನ್ನು ಮೇಂಟೈನ್ ಆಗ್ತಾ ಇದೆ. ಮತ್ತು ಅಲ್ಲಿ ಬಿ ಪಿ ಮಾತ್ರೆಗಳು ನಿಲ್ಲಿಸಬಾರ್ದು ಅಂತ ಹೇಳ್ತಾರೆ. ಅದಕ್ಕೆ 10 mg ತೊಗೊಳ್ತಾ ಇದ್ದಿದ್ದು 5 mgಗೆ ಇಳಿದಿದ್ದೀನಿ. ಓಕೆ, ಸೂಪರ್ ಅಪ್ಪ. ಇವಾಗ ಮಾತ್ರೆ ಡೋಸೇಜ್ ಕಡಿಮೆ ಆಗಿದೆ. ಓಕೆ, ಇವಾಗ ನಿಮಗೆ ಇದು ಪ್ರಾಡಕ್ಟನ್ನು ಮತ್ತೆ ಸ್ಪೆಷಲ್ ಆಗ್ಬೋದು, ಫೋಟಾನ್ ಬೆಲ್ಟ್ ಮತ್ತು CCMF ಬೆಡ್ ಥೆರಪಿ ತೊಗೊಂಡಿದ್ದೀರಿ, ಇದನ್ನು ತೊಗೊಂಡಿದ್ದೀರಾ. ಇದಕ್ಕೆಲ್ಲ ಬಂದು ನಿಮಗೆ ಅಮೌಂಟ್ ಜಾಸ್ತಿ ಆಗಲಿಲ್ವಪ್ಪ? ಇಲ್ಲ, ಈಚೆ ಕಡೆ ಎಲ್ಲ ಖರ್ಚು ಮಾಡಿರೋದು ನೋಡಿದ್ರೆ ಅವಾಗ ಇದೇನಿಲ್ಲ ಅಂತ ಅನಿಸ್ತು. ಅದಕ್ಕೆ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಇದು. ಅದಕ್ಕೆ ಆ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ರೆ ನಮಗೆ ಇದು ಬೇರೆ ಮಿಕ್ಕಿದ್ದೆಲ್ಲ ನಾನು ಅವೆಲ್ಲ ಕಡಿಮೆ ಆಗಿಬಿಡುತ್ತಲ್ಲ ಅಂತಾನೆ ಖರ್ಚು ಮಾಡಿಬಿಟ್ರೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ಅದನ್ನೇ ಇದನ್ನು ತೊಗೊಂಡಿದ್ದು. ಚೆನ್ನಾಗಿರ್ಬೋದು. ಓಕೆ, ಹೊರಗಡೆ ಖರ್ಚು ಮಾಡಿರೋದನ್ನ ನೋಡಿದ್ರೆ ಇದು ಅಮೌಂಟ್ ಜಾಸ್ತಿ ಇಲ್ಲ ಅಂತ ಅನಿಸ್ತು. ಓಕೆ, ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿದ್ರು ಕೂಡ ತೊಂದರೆ ಗುಣ ಆಗಿಲ್ಲ. ಅಂತದಲ್ಲಿ ಬಂದು ಇಲ್ಲಿ ಖರ್ಚು ಮಾಡಿ ತಗೊಂಡಿರೋದ್ರಿಂದ ಇಡೀ ಫ್ಯಾಮಿಲಿಗೆ ಹೆಲ್ಪ್ ಆಗ್ತಿದೆ. ಅದೇ ನಾವು ಒಬ್ಬನಿಗೆ ಖರ್ಚಾಗ್ತಾ ಇತ್ತು. ಅದಕ್ಕೋಸ್ಕರ ಇವಾಗ ಫ್ಯಾಮಿಲಿ ಪೂರ್ತಿ ಎಲ್ರಿಗೂ ಆರೋಗ್ಯ ಆಗತ್ತಲ್ಲ ಅಂದ್ಬಿಟ್ಟು ಅದನ್ನ ಮನ್ಸು ಮಾಡಿಬಿಟ್ಟು 3 ತೊಗೊಂಡಿರುತ್ತೆ. ಟೋಟಲ್ ಆಗಿ ಎಷ್ಟು ಜನ ಕಾಂಬೋ ಬ್ಯಾಕಲ್ಲಿ ಇಲ್ಲಿ ತೊಗೊಂಡ್ಬಿಟ್ಟಿದ್ವಿ. ಅದಕ್ಕೆ ಇವಾಗ ಒಟ್ಟು ಎಷ್ಟು ಜನ ಥೆರಪಿ ಮಾಡ್ತೀರಪ್ಪ? ನಮ್ಮ ಮನೇಲಿ 9 ಜನ ಇದ್ದೀವಿ. ಆಲ್ಮೋಸ್ಟ್ ಎಲ್ಲರೂ ಯಾವಾಗಾರು ಒಂದೊಂದ್ಸರಿ ಅವ್ರಿಗೆ ಯಾವ ಪ್ರಾಬ್ಲಮ್ ಆಯ್ತು ಅಂದಾಗ ತೊಗೊಳ್ತಾ ಇರ್ತಾರೆ. ಓಕೆಪ್ಪ, ಯಾವಾಗ ಪ್ರಾಬ್ಲಮ್ಸ್ ಆಯ್ತು ಅಂದ್ರೆ ಫೋಟಾನ್ ಬೆಲ್ಟ್ ಆಗೋದು ಯಾವ್ದಾರು ಅದಕ್ಕೆ ಸಂಬಂಧಪಟ್ಟಿರೋದು ಅವ್ರ ಯಾವ ರೀತಿ ಅವ್ರಿಗೆ ಇದಾಗತ್ತೋ ಆ ಟೈಮಲ್ಲಿ ಅದನ್ನು ಉಪಯೋಗಿಸ್ಕೊಂಡ್ಬಿಡ್ತಾ ಇದ್ದಾರೆ. ಇಡೀ ಫ್ಯಾಮಿಲಿ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಇವಾಗ ಹೊರಗಡೆ ಹೋಗಿ ಬಂದು ಅವ್ರಿಗೆ ಬಾಡಿ ಪೇನ್ ಆದ್ರೆ ಸಾಕು ಇದನ್ನು ಉಪಯೋಗಿಸ್ಕೊಂಡ್ಬಿಡೋದು ರಿಲ್ಯಾಕ್ಸ್ಗೆ. ಮತ್ತೆ ಇದನ್ನ ಅಷ್ಟೇ ಫೋಟಾನ್ ಬೆಲ್ಟು ಅಷ್ಟೇ, ಅದೆಲ್ಲ ಅದನ್ನ ಉಪಯೋಗಿಸ್ಕೊಳ್ತಾ ಇದ್ದಾರೆ ಎಲ್ಲರೂ. ಅವ್ರವ್ರು ಎಲ್ಲಾರನ್ನೂ ಉಪಯೋಗಿಸ್ಕೊಳ್ತಾ ಇದ್ದಾರೆ. ಖರ್ಚು ಮಾಡಿ ನೀವು ತಗೊಂಡಿದ್ಕೆ ಇಡೀ ಫ್ಯಾಮಿಲಿಗೆ ಗ್ಯಾರಂಟಿ. ಓಕೆಪ್ಪ, ಇವಾಗ ಮಾತ್ರೆ ಇಲ್ಲದಂತ ಜೀವನ ಅಂತ ನಾವು ಸೆರಾಕೆರಲ್ಲಿ ಅದು ಇವತ್ತು ಕರೆಕ್ಟ್ ಅನಿಸ್ತಾ ಇದೆಯಪ್ಪ ನಿಮ್ಗೆ? ಹೌದು, ಇವಾಗ ಮೆಡಿಸಿನ್ ಕಡಿಮೆ ಆಗಿ. ಹೌದು, ಮಾತ್ರ ತೊಗೊಂಡೆ ಬೇಜಾರಾಗ್ಬಿಡತ್ತೆ. ಅದಕ್ಕೋಸ್ಕರ ಈ ಥರದ್ದು ಉಪಯೋಗಿಸ್ಕೊಂಡ್ಬಿಟ್ರೆ ನಮ್ಮ ಆರೋಗ್ಯ ಇದಾಯ್ತು ಅಂತ ಮಾತ್ರೆಗಳು ಇರುತ್ತಲ್ಲ, ಇಲ್ಲದೇ ಇರುತ್ತಲ್ಲ, ಅವಾಗ ನಮ್ಗೆ ಏನೋ ಒಂಥರ ಖುಷಿ ಇರುತ್ತೆ. ಓಕೆಪ್ಪ, ಇವಾಗ ಕುಂಭಮೇಳಕ್ಕೆಲ್ಲ ಹೋಗಿದೆ ಅಂತ ಹೇಳಿದ್ರೆ ಅಲ್ಲಿ ಬಂದಾಗ ನನಗೆ ಟಯರ್ಡ್ ಆಯ್ತು ಅಂತೆಲ್ಲ ಹೇಳಿದ್ರೆ, ಇವಾಗ ಇಲ್ಲಿ ಥೆರಪಿ ತಗೊಂಡ್ಮೇಲೆ ಯಾವ ರೀತಿ ಇತ್ತಪ್ಪ ಅದೆಲ್ಲ? ಅಲ್ಲ, ಕುಂಭಮೇಳದಲ್ಲಿ ಅಂತಂದರೆ ನಾವು ಹೋದಾಗ ಅಲ್ಲಿ ಇದು ನೋವು ನಡೆಯೋದಿತ್ತು ತುಂಬ. ಅದಕ್ಕೆ ಕಾಲು ನೋವು, ಮೈಕೈ ನೋವು ಎಲ್ಲ ಬಂದ್ಬಿಟ್ಟಿತ್ತು. ಮತ್ತು ಇದನ್ನು ವಾತಾವರಣದ ವ್ಯತ್ಯಾಸ ಆಗಿದ್ದರಿಂದ ಸ್ವಲ್ಪ ಒಂಚೂರು ಕೆಮ್ಮು ಆ ಥರ ಒಂದು ಬಂದ್ಬಿಟ್ಟಿತ್ತು. ಆಮೇಲೆ ಇಲ್ಲಿ ಬಂದ್ಬಿಟ್ಟು ಇದನ್ನು ಥೆರಪಿ ಎಲ್ಲ ತೊಗೊಂಡು ಎಲ್ಲ ಮಾಡಿದಾದ್ಮೇಲೆ ನಮಗೆ ರಿಲ್ಯಾಕ್ಸ್ ಅನಿಸ್ಬಿಡ್ತು ಎಲ್ಲ ಥರದ್ದು. ನಾನು ಅದಕ್ಕೆ ತಕ್ಷಣ ಬೇಗ ನಾವು ಅಲ್ಲಿಂದ ರಿಕವರ್ ಆಗಿಬಿಟ್ವಿ ಅದರಿಂದ. ಇವಾಗ ನಿಮ್ಮ ಅಮ್ಮ ಮತ್ತು ನಿಮ್ಮನ್ನ ಇಬ್ಬರು ನೋಡಿದ್ರೆ ವೆಯ್ಟು ಕೂಡ ಕಡಿಮೆ ಆಗಿದ್ದೀರಾ ಅನಿಸ್ತಾ ಇದೆ. ಎಷ್ಟು kg ಕಡಿಮೆ ಆಗಿದ್ದೀರಪ್ಪ? ಅದು ಇನ್ನು ನೋಡ್ಕೊಂಡಿಲ್ಲ, ಎಷ್ಟು kg ಅಂತ ಒಟ್ಟು ಕಡಿಮೆ ಆಗಿದ್ದೀರಾ ಗ್ಯಾರಂಟಿ. ಇವಾಗ ಹಗುರ ಅಲ್ಲಿ ಸೆರಾಕೆರ್ನಲ್ಲೂ ಹೇಳಿದ್ರು, ವೇಟ್ ಕಡಿಮೆ ಮಾಡ್ಕೊಂಡ್ರೆ ನಿಮ್ಗೊಂದು ಸ್ವಲ್ಪ ಕಾಲು ನೋವು ಪ್ರಾಬ್ಲಮ್ ಕಡಿಮೆ ಆಗತ್ತೆ ಅನ್ಸುತ್ತೆ ಅಂತ. ಅದಕ್ಕೋಸ್ಕರ ಅದನ್ನ ಗುರಿ ಇಟ್ಕೊಂಡ್ಬಿಟ್ಟು ಇವಾಗ ಕಡಿಮೆ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ, ನಾನು
ಮೊದಲಿಗಿಂತ ಕಾಲು ನೋವು ಒಂಚೂರು ಕಡಿಮೆ ಆಗಿದೆ ಅಂತ ಅನಿಸ್ತಾ ಇದೆ ನನಗೆ, ಮನ್ಸಿಗೆ ನಂಗೆ ಬಂದಿದೆ. ಓಕೆಪ್ಪ, ಈಗ ಮನೇಲಿ ಇರೋದ್ರಿಂದ ನಿಮ್ಗೆ ಯಾವ ಟೈಮ್ ಬೇಕು ಅವಾಗ ತೊಗೋಬೋದು, ಅದಕ್ಕೆ ಆ ಥರ. ಓಕೆಪ್ಪ, ಇಡೀ ಫ್ಯಾಮಿಲಿಗೆ ಹೆಲ್ಪ್ ಆಗ್ತಿದೆ, ಯಾವ ಟೈಮ್ ಬೇಕು ಅವಾಗ ತಗೋಬೋದು. ಖುಷಿ ಆಗ್ತಿದೆಯಪ್ಪ? ಹೌದು, ಖುಷಿ ಆಗ್ತಿದೆ. ಓಕೆಪ್ಪ, ಇವಾಗ ಅಲ್ಲಿ ಬರುವಂತ ಅಪ್ಪ ಅಮ್ಮಗೆ ಏನು ಹೇಳಕ್ ಇಷ್ಟಪಡ್ತೀರಾ, ಸರಾಕೆರೆಗೆ ಬರುವಂತವ್ರಿಗೆ? ಅಂದರೆ ಆರೋಗ್ಯನೇ ಇಂಪಾರ್ಟೆಂಟು. ಅದಕ್ಕೋಸ್ಕರ ಇದನ್ನು ಈ ಪ್ರಾಡಕ್ಟ್ಗಳೆಲ್ಲ ಒಂದೇ ಕಡೆ ಸಿಗೋದ್ರಿಂದ ಸರಾಕೆರೆಗೆ ಹೋಯ್ತು ಅಂತ ಅಲ್ಲಿ ಸಿಗತ್ತೆ. ಬೇರೆ ಕಡೆ ಈಚೆ ಕಡೆ ಹೋಯ್ತು ಅಂದ್ರೆ ದುಡ್ಡು ಕೊಟ್ಟು ಮಾಡ್ಕೊಳ್ಳೋದ್ರಿಂದ ಅಲ್ಲಿ ಆ ಥರ ದುಡ್ಡು ಕೊಡೋದೇನಿರಲ್ವಲ್ಲ. ಅದಕ್ಕೋಸ್ಕರ ಅಲ್ಲಿ ಬಂದು ತೊಗೊಂಡು ಅಂತಂದರೆ ಹೆಲ್ಪ್ ಆಗುತ್ತೆ, ನಮ್ಮ ಆರೋಗ್ಯನೂ ವೃದ್ಧಿ ಆಗುತ್ತೆ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಸರಾಕೆರೆಲಿ ಬಂದು ನೀವು ಥೆರಪಿ ಮಾಡೋದಕ್ಕೆ ಏನು ಚಾರ್ಜ್ ಇರಲ್ಲ, ಫ್ರೀ ಆಗಿ. ಮತ್ತು ಎಲ್ಲ ಪ್ರಾಡಕ್ಟು ಒಂದೇ ಕಡೆ ಸಿಗುತ್ತೆ, ಅಲ್ಲೇನೇ ನಾವು ಟ್ರೀಟ್ಮೆಂಟ್ ತೊಗೋಬೋದು. ಮತ್ತು ಎಲ್ಲರೂ ಅವರು ಸಿಸ್ಟರ್ಗಳೆಲ್ಲರೂ ಅವರ ಒಂದು ಹಿಡಿತದಲ್ಲಿ ಇರ್ತೀವಿ. ಅದಕ್ಕೋಸ್ಕರ ಅವ್ರು ಹೇಳ್ದಾಗ ಕೇಳ್ಬಿಡ್ತೀವಿ ಅಂದರೆ ನಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಎಲ್ಲ ಸಿಸ್ಟರ್ಸ್ ಕೂಡ ನೀವು ಖಾಲಿ ಹೋಟೆಲ್ ಥೆರಪಿ ಮಾಡಿ ಅದಕ್ಕೆಲ್ಲ ಹೇಳ್ತಾರಲ್ಲ, ನಿಮಗೆ ತಿಳಿಸ್ಕೊಡೋದ್ರಿಂದ ನಿಮಗೆ ಇಷ್ಟ ಆಗುತ್ತೆ, ಥೆರಪಿ ಮಾಡಬಹುದು ಅಂತ ಹೇಳ್ತೀರಾ. ಮನೆ ವಾತಾವರಣನೇ ಇರುತ್ತೆ ಅದಕ್ಕೋಸ್ಕರ. ಮತ್ತೆ ಮಾತು ಅಷ್ಟೇ ಚೆನ್ನಾಗಿ ಎಲ್ಲಾನು, ಅದಕ್ಕೋಸ್ಕರ ಅದೇನೋ ಒಂಥರ ಖುಷಿ ಕೊಡುತ್ತೆ ಅಲ್ಲಿ. ಓಕೆಪ್ಪ, ತುಂಬಾ ಚೆನ್ನಾಗಿ ವಿಷಯಗಳನ್ನ ತಿಳಿಸ್ಕೊಟ್ರಿ. ಥ್ಯಾಂಕ್ಸ್ ಯು. ಓಕೆಪ್ಪ, ಇವಾಗ ನೀವು ಪ್ರಾಡಕ್ಟ್ ತಗೊಂಡು ಎಷ್ಟು ತಿಂಗಳಾಯ್ತಪ್ಪ? ಒಂದು 6 ತಿಂಗಳಾಯ್ತು. ಓಕೆ, 6 ತಿಂಗಳಿಂದ ಥೆರಪಿ ಮಾಡ್ತಾ ಇದ್ದೀವಿ. ಇದೇನಾರ ಮ್ಯಾಟ್ ಆಗ್ಬೋದು, ಮತ್ತೆ ಮದರ್ ಸ್ಪೆಷಲ್ ಆಗ್ಬೋದು, ಫೋಟನ್ ಬೆಲ್ಟ್ ಆಗ್ಬೋದು, ಇದೇನಾರ ಸರ್ವಿಸಿಗೆ ಬಂದಿದೆಯಾ? ಯಾವುದು ಸರ್ವಿಸ್ ಬಂದಿಲ್ಲ ಇನ್ನ ಇದರ ತನಕ ಯಾವುದು ಬಂದಿಲ್ಲ. ಬೆಳೆಸ್ಕೊಂಡಿದ್ದೀವಿ, ಬೆಳೆಸ್ತಾ ಇರೋದ್ರಿಂದ ಏನು ಸರ್ವಿಸ್ಗೆ ಏನು ಬಂದಿಲ್ಲ. ಯೂಸ್ ಮಾಡ್ತಾ ಇರೋದ್ರಿಂದ ಏನು ಬಂದಿಲ್ಲ. ಓಕೆಪ್ಪ, ಥ್ಯಾಂಕ್ ಯು. ಓಕೆ.